ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನವರ ಪವಾಡ. ಪ್ರಮೋದ್ ಕುಮಾರ್ ದೇಬಾಟ ಭಾರತದ ಸೊಹೇಲಾದ ಬರ್ಗಢ್ನ ರಸ್ತೆಗಳನ್ನು ಮಾಡುವ ಒಬ್ಬ ಸರ್ಕಾರಿ ಕಾಂಟ್ರಾಕ್ಟರ್. ಅವರು 2008ರಲ್ಲಿ ತೀವ್ರವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರು. ಸರ್ಕಾರಕ್ಕೆ ಕೆಲಸ ಮುಗಿಸಿ ಸಲ್ಲಿಸಿದ್ದ ಎಷ್ಟೋ ಬಿಲ್ಗಳು ಬಾಕಿ ಇತ್ತು. ಅವು ಹಣಕಾಸಿನ ಹರಿವಿನ ಸಮಸ್ಯೆಯನ್ನುಂಟು ಮಾಡಿತ್ತು. ಅವರು ಸುಮಾರು 100 ಲಕ್ಷ ರೂಪಾಯಿಗಳ ಸಾಲವನ್ನು ತೆಗೆದುಕೊಂಡಿದ್ದರು. ಅವರ ಹಣ ಪಾವತಿಯಾಗದೇ ಇದ್ದುದರಿಂದ ಅವರು ಹೆಚ್ಚುತ್ತಿದ್ದ ಸಾಲವನ್ನು ಹಿಂದಿರುಗಿಸಲು ಸಾಧ್ಯವಾಗಿರಲಿಲ್ಲ. ಈ ಸನ್ನಿವೇಶವು ಅವರಿಗೆ ಬಹಳ ಮಾನಸಿಕ ಉದ್ವಿಗ್ನತೆಗೆ ಕಾರಣವಾಗಿತ್ತು. ರಾತ್ರಿ ನಿದ್ದೆ ಮಾಡಲು ಸಾಧ್ಯವಾಗದೆ ನಿದ್ದೆ ಮಾತ್ರೆಗೆ ಶರಣಾಗಿದ್ದರು. ಜೀವನದ ಈ ಹಂತದಲ್ಲಿ ಒಬ್ಬ ಸ್ನೇಹಿತರು ಅವರನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪರಿಚಯಿಸಿದರು. ಹೊಸದಾಗಿ ಕಂಡುಕೊಂಡ ಭರವಸೆಯಿಂದ ಅವರು ತಮ್ಮ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬಹುದೆಂದುಕೊಂಡು ಅವರು ಸತ್ಸಂಗಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು. ಡಿಸೆಂಬರ್ 2008ರಲ್ಲಿ ಪ್ರಮೋದ್ರವರು ತಮ್ಮ ಸ್ನೇಹಿತರೊಂದಿಗೆ ಸತ್ಯಲೋಕಕ್ಕೆ ಭೇಟಿ ಕೊಟ್ಟರು. ಶ್ರೀ ಅಮ್ಮನವರ ದರ್ಶನದ ನಂತರ ಅವರು ಶ್ರೀ ಭಗವಾನರ ಕೃತಜ್ಞತಾ ದರ್ಶನವನ್ನು ಪಡೆದರು. ಅವರು ಶ್ರೀ ಭಗವಾನರನ್ನು ಎಲ್ಲ ಸಾಲಗಳಿಂದ ಮುಕ್ತಿಗೊಳಿಸುವಂತೆ ಕೇಳಿಕೊಂಡರು. ಶ್ರೀ ಭಗವಾನರು ತಮ್ಮ ದೈವಿಕ ಹಸ್ತಗಳನ್ನು ಪ್ರೀತಿಯಿಂದ ಪ್ರಮೋದ್ರವರ ತಲೆಯ ಮೇಲಿಟ್ಟು ಆಶೀರ್ವದಿಸಿದರು. ಶ್ರೀ ಭಗವಾನರ ಮುಂದೆ ನಿಂತುಕೊಂಡಾಗ ಪ್ರಮೋದ್ರವರಿಗೆ ಅವರ ಇಡೀ ದೇಹದಲ್ಲಿ ಬಲವಾದ ವಿದ್ಯುತ್ ಶಕ್ತಿಯು ಹರಿದಂತೆ ಭಾಸವಾಯಿತು. ಕೃತಜ್ಞತೆಯಲ್ಲಿ ತುಂಬಿ ಹೋದ ಪ್ರಮೋದ್ರವರು ಸತ್ಯಲೋಕದಲ್ಲಿ 2 ದಿನ ಉಳಿದುಕೊಂಡರು. ಅವರು ಮನೆಗೆ ಹಿಂತಿರುಗಿದ ಮೇಲೆ ಅವರ ಕೆಲಸವು ಸುಧಾರಿಸಲು ಪ್ರಾರಂಭಿಸಿತು. ಕಳೆದ 1 ವರ್ಷದಿಂದ ತಡೆಹಿಡಿದಿದ್ದ ಸರ್ಕಾರಿ ಬಿಲ್ಗಳು ಪವಾಡ ಸದೃಶವಾಗಿ ವಿಲೇವಾರಿ ಮಾಡಲಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಅವರು ತಮ್ಮ ಉಳಿದಿದ್ದ ಸಾಲವನ್ನು ಹಿಂತಿರುಗಿಸಿದರು. ಕೇವಲ 6 ತಿಂಗಳಲ್ಲಿ ಬದಲಾವಣೆಯು ಅವರ ಪರವಾಗಿತ್ತು. ಇಂದು ಪ್ರಮೋದ್ರವರು ಆರ್ಥಿಕವಾಗಿ ಸ್ಥಿರವಾಗಿದ್ದಾರೆ ಮತ್ತು ಆಳದಿಂದ ವಿಮುಕ್ತರಾಗಿದ್ದಾರೆ. ಅವರು ಶಾಂತಿಯಿಂದ ನಿದ್ರಿಸುತ್ತಿದ್ದಾರೆ ಮತ್ತು ಅವರ ಮನಸ್ಸಿಗೆ ಶಾಂತಿ, ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ.